ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು KPSC PDO HK ಮತ್ತು ನಾನ್-HK ನೇಮಕಾತಿಯಲ್ಲಿ ಇವೆರಡರ ಸಂಬಂಧಿಸಿರುವಂತಹ ಒಂದು ಏನು PDO ಈಗಾಗಲೇ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದಿದೆ HK. ಅದೇ ರೀತಿಯಾಗಿ PDO ನಾನ್-HK 1:3 ರಿಸಲ್ಟನ್ನು ಸಹ ಬಿಡುಗಡೆ ಮಾಡಿದ್ದಾರೆ. ಅದರ ನೆಕ್ಸ್ಟ್ ಪ್ರೊಸೆಸ್ ಏನಿದೆ, 1:1 ರಿಸಲ್ಟ್ ಬಿಡುವಂಥದ್ದು ಯಾವಾಗ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಇದೆ ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲಿಗೆ ಬಂದುಬಿಟ್ಟು KPSC PDO HK ರಿಸಲ್ಟ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಒಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ 29 ರೂಪಾಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ನಾವು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ. KPSC PDO HK 1:1 ರಿಸಲ್ಟ್ ಯಾವಾಗ ಬರ್ತದೆ? ಇದರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದುಬಿಟ್ಟು ಆಗಸ್ಟ್ 30 ಮತ್ತು 29 ಈ 2 ದಿನಗಳ ಕಾಲ ಬೆಂಗಳೂರಿನ ಒಂದು ಏನು KPSC ಆಫೀಸ್ ಇದೆ ಅಲ್ಲಿ ನಡೀತು, ಉದ್ಯೋಗ ಸೌಧದಲ್ಲಿ. ಇದರ ಒಂದು ವೆರಿಫಿಕೇಷನ್ ಮುಗಿದು ಇವತ್ತಿಗೆ 10 ದಿನ ಆಯಿತು. ಓಕೆ, ಇದರ ಒಂದು 1:1 ರಿಸಲ್ಟ್ ಯಾವಾಗ ಬರಬಹುದು ಅಂತಂದರೆ, ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಹೇಳುವಂಥದ್ದಾದರೆ ಅಕ್ಟೋಬರಲ್ಲಿ ಇದರ ಒಂದು ರಿಸಲ್ಟನ್ನು ನೀವು ನೋಡ್ತೀರಾ. ಓಕೆ, 90 to 100% ಅಕ್ಟೋಬರಲ್ಲೇ ಬರುವಂತಹ ಸಾಧ್ಯತೆ ಇದೆ. ಯಾವಾಗ ಅಂತ ನಮ್ಗೆ ಯಾವಾಗ ಗೊತ್ತಾಗುತ್ತೆಪ್ಪ ಅಂತಂದರೆ, ಇದರ ಒಂದು 1:1 ರಿಸಲ್ಟನ್ನು ಆಯೋಗದ ಅನುಮೋದನೆಗೆ ಯಾವಾಗ KPSC ಅವರು ಸಲ್ಲಿಸ್ತಾರೋ, ಓಕೆ, ಯಾವಾಗ ಸಲ್ಲಿಸ್ತಾರೋ ಸಲ್ಲಿಸಿ 10 ರಿಂದ 15 ದಿನಗಳ ನಂತರ ಈ ಒಂದು ರಿಸಲ್ಟ್ ಬರ್ತದೆ. ಎಕ್ಸಾಂಪಲ್ ಆಗಿ ಇವರು ಸೆಪ್ಟೆಂಬರ್ 30 ಅಥವಾ ಅಕ್ಟೋಬರ್ 4 ಅಥವಾ 5ನೇ ತಾರೀಕು ಆಯೋಗ ಅನುಮೋದನೆ ಸಲ್ಲಿಸಿದರೆ ಈ ಒಂದು ರಿಸಲ್ಟ್ ಬರುವಂಥದ್ದು ಅಕ್ಟೋಬರ್ 20 ಈ ಒಂದು ದಿನಾಂಕಗಳ ಮಧ್ಯೆ ರಿಸಲ್ಟ್ ಬರುವಂತಹ ಸಾಧ್ಯತೆ ಇದೆ. ಓಕೆ, ಈ ರೀತಿಯಾದಂತಹ ಪ್ರೊಸೆಸ್ ನಡೀತಿದೆ ಸ್ನೇಹಿತರೆ. ಅಂದರೆ ಆಯೋಗದ ಅನುಮೋದನೆ ಸಲ್ಲಿಸಿ 10 ರಿಂದ 15 ದಿನಗಳ ನಂತರ ಈ ಒಂದು ರಿಸಲ್ಟು ಬರುವಂಥದ್ದು. ಓಕೆ, ಹಾಗಾಗಿ ಈ ಒಂದು ರಿಸಲ್ಟ್ ಬಂದುಬಿಟ್ಟು ಅಕ್ಟೋಬರ್ ತಿಂಗಳಲ್ಲಿ ಬರುವಂತಹ ಸಾಧ್ಯತೆ ಇದೆ. ನಮಗೆ ಕನ್ಫರ್ಮ್ ಆಗಿ ಗೊತ್ತಾಗುವಂಥದ್ದು ಆಯೋಗದ ಅನುಮೋದನೆಗೆ ಸಲ್ಲಿಸಿದಂತಹ ದಿನದಂದು ಯಾವಾಗ ರಿಸಲ್ಟು ಬರ್ತದೆ ಅಂತೇಳಿ ಗೊತ್ತಾಗ್ತದೆ. ಒಂದು ಎಕ್ಸ್ಪೆಕ್ಟೆಡ್ ಮಾಹಿತಿ ಅಂತಂದರೆ ಅದು ಅಕ್ಟೋಬರ್ಲಿ ಬರುವಂತಹ ಸಾಧ್ಯತೆ ಇದೆ. ಓಕೆ, ಇದು ಫಸ್ಟ್ HK ಸಂಬಂಧಿಸಿರುವಂಥದ್ದು. ನೆಕ್ಸ್ಟ್ PDO ನಾನ್-HK DV ಡೇಟ್ಸ್, ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೇಟ್ಸ್ ಯಾವಾಗ ಇರಬಹುದು ಅಂತ ನೋಡೋದಾದರೆ, ಇದರ ಒಂದು ರಿಸಲ್ಟ್ ಬಂದಿರುವಂಥದ್ದು ಆಗಸ್ಟ್ ತಿಂಗಳಲ್ಲಿ ಬಂದಿದೆ. ಓಕೆ, ಈಗಾಗಲೇ ನಿಮಗೆ ಅವರು ಪೋಸ್ಟ್ ಮೂಲಕ ಪ್ರತಿಯೊಬ್ಬ ಅಭ್ಯರ್ಥಿಗಳಿಗೂ ಸಹ ಒಂದು ಪೋಸ್ಟ್ ಮೂಲಕ ಒಂದು ಲೆಟರ್ನ ಕಳಿಸ್ತಾರೆ. ಆ ಒಂದು ಲೆಟರಲ್ಲಿ ನಿಮಗೆ ಯಾವೆಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಬೇಕು ಎನ್ನುವುದರ ಬಗ್ಗೆ ಮಾಹಿತಿ ಮತ್ತು ಡೇಟು ಮತ್ತು ಟೈಮಿಂಗು ಯಾವಾಗ ಇರುತ್ತೆ ಎಂಬುದನ್ನು ಆ ಒಂದು ಲೆಟರಲ್ಲಿ ನಿಮಗೆ ಕಳಿಸ್ತಾರೆ. ಪ್ರತಿಯೊಬ್ಬ ಅಭ್ಯರ್ಥಿಗೂ ಸಹ ಯಾರೆಲ್ಲ 1:3 ಆಯ್ಕೆಯಾಗಿದ್ದರೋ ಪ್ರತಿಯೊಬ್ಬರಿಗೂ ಸಹ ಆ ಒಂದು ಲೆಟರ್ ಬರ್ತದೆ ಪೋಸ್ಟ್ ಮೂಲಕ, ಸ್ಪೀಡ್ ಪೋಸ್ಟ್ ಮೂಲಕ ಬರ್ತದೆ. ಅದು ಬರುವಂಥದ್ದು ಇದೇ ಒಂದು ಸೆಪ್ಟೆಂಬರ್ನಲ್ಲಿಯೇ ಪ್ರತಿಯೊಬ್ಬರಿಗೂ ಸಹ ನಿಮಗೆ ತಲುಪಿಸ್ತಾರೆ. ಹಾಗೆ ಅವರು KPSC ಅವರು ಸಹ ಒಂದು ವೆಬ್ಸೈಟಲ್ಲಿ ಒಂದು ಅಫಿಷಿಯಲ್ ಆದಂತಹ ಒಂದು ನೋಟಿಸನ್ನು, ಅದರಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಡೇಟ್ ಇರ್ತದೆ, ಪ್ಲಸ್ ನಿಮ್ಮ ನೇಮು, ಟೈಮಿಂಗು, ಯಾವ ಡೇಟಿಗಿದೆ, ಇದೆಲ್ಲ ಒಂದು ಲೀಸ್ಟನ್ನು ಯಾರೆಲ್ಲ 445 ಜನ ಸೆಲೆಕ್ಟ್ ಆಗಿದ್ದರೋ ಅವರೆಲ್ಲರ ಬಗ್ಗೆ ಮಾಹಿತಿಯೂ ಸಹ ಅಲ್ಲಿ ಇರ್ತದೆ. ಓಕೆ, ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೇಟ್ ಬಂದುಬಿಟ್ಟು ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ನಿಮಗೆ DV ನಡೆಯುವಂತಹ ಸಾಧ್ಯತೆ ಇದೆ. ಸೇಮ್ ಯಾವ ರೀತಿಯಾಗಿ ಆಗಸ್ಟ್ 29-30 HKದವರಿಗೆ ನಡೀತು, ಅದೇ ರೀತಿಯಾಗಿ ನಿಮಗೂ ಸಹ ಸೆಪ್ಟೆಂಬರ್ 29-30ನೇ ತಾರೀಕು ನಡೆಯುವಂತಹ ಸಾಧ್ಯತೆ ಇದೆ. ಅಥವಾ ಸ್ವಲ್ಪ ದಿನ ಹಿಂದು ಮುಂದೆ ಸಹ 1-2-3 ದಿನ ಹಿಂದು ಮುಂದೆ ಸಹ ಆಗುವಂಥ ಸಾಧ್ಯತೆ ಇರ್ತದೆ. ಎಕ್ಸ್ಪೆಕ್ಟೆಡ್ ಡೇಟ್ ಹೇಳುವಂಥದ್ದಾದರೆ ನಿಮಗೂ ಸಹ ಸೆಪ್ಟೆಂಬರಲ್ಲಿಯೇ DV ನಡೀತದೆ, ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ. ಓಕೆ, ಇನ್ನೊಂದು 10 ರಿಂದ 15 ದಿನದೊಳಗಡೆ ಅದರ ಬಗ್ಗೆ ಮಾಹಿತಿ ದೊರೀತದೆ ಅಫಿಷಿಯಲ್ ವೆಬ್ಸೈಟಲ್ಲಿ. ಇದು ಇವತ್ತು ನೋಡಿದ್ದು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.